ಶಿವನ ಆರಾಧಕ ತನ್ನ ವೈಯಕ್ತಿಕ ಕೆಲಸದ ನಿಮಿತ್ತ ಹೊರಗಡೆ ಹೋಗಬೇಕಾಗಿರುತ್ತೆ. ಆದರೆ ಮನೆಯಲ್ಲಿ ಶಿವನ ಪೂಜೆ ಮಾಡಲಿಕ್ಕೆ 15 ವರ್ಷದ ಮಗಳನ್ನು ನೇಮಿಸಿ ಹೋಗಿರ್ತಾನೆ. ಎಲ್ಲ ಪೂಜೆ ಮಾಡಿದ ಮೇಲೆ ಮಗಳು ಒಂದು ಬಟ್ಲಲ್ಲಿ ಹಾಲಿಟ್ಟು ಅದರಲ್ಲಿ ಸಕ್ಕರೆ ಬೆರೆಸಿ ಇಟ್ಟಿರ್ತಾಳೆ. ಸಂಜೆ ತಂದೆ ಬರ್ತಾರೆ, ಮಗಳೇ ಪೂಜೆ ಮಾಡಿದೆಯಾ? ಮಾಡಿದೆ. ಪೂಜೆ ಮಾಡಿದ ಮೇಲೆ ಹಾಲಿಟ್ಟೇನಮ್ಮ? ಹಾಲೇನಾಯಿತು? ಹಾಲು ಶಿವ ಕುಡ್ದಪ್ಪ. ಏನು ಹೇಳ್ತೀಯ ನೀನು? 60-70 ವರ್ಷದಿಂದ ನಾನು ಪೂಜೆ ಮಾಡ್ತಾ ಇದ್ದೇನೆ, ನಂದು ಹಾಲೇ ಒಂದಿನ ಕುಡ್ದಿಲ್ಲ, ನಿಂದು ಹಾಲು ಕುಡಿತಾನ ಶಿವ ಅಂತ ಕೇಳಿದಾಗ, ಬಾ ಎದುರುಗಡೆ ಪ್ರಮಾಣಿಸಿ ಮಾಡಿ ತೋರಿಸಿ ಅಂತ ಹೇಳಿದಾಗ ಮಗಳು ಕರ್ಕೊಂಡೋಗಿ ತಂದೆಯನ್ನು ಶಿವನ ಎದುರುಗಡೆ ಇಟ್ಟು ಹಾಲು ಗೋಳಾಡಿ ಶಿವನಿಗೆ ಕುಡಿಸ್ತಾರೆ. ಶಿವ ಪ್ರತ್ಯಕ್ಷವಾಗಿ ಕುಡಿತಾರೆ. ಅಂದರೆ ಪರಮಾತ್ಮ ಏನು ಹೇಳಿಕ್ಕೆ ಇಷ್ಟಪಡ್ತಾನಂದರೆ, ನೀವು ನಿಮ್ಮ ಪೂಜೆ ಯಾವ ರೀತಿಯಾಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಬೆಳ್ಳಿ ತಟ್ಟೆಯಿಂದ ಹಣ್ಣು ಹಂಪಲು ಇಟ್ಟಿದ್ರು, ಬಂಗಾರದ ತಟ್ಟೆಯಿಂದ ಇಟ್ಟಿದ್ರು, ಬೆಳ್ಳಿಯ ದೀಪ ಇಟ್ಟಿದ್ರು, ಬಂಗಾರದ ದೀಪ ಇಟ್ಟಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನಗೆ ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ ಮೆಚ್ಚಿ ನಾನು ನಿಮಗೆ ಆಶೀರ್ವದಿಸ್ತೇನೆ, ಮತ್ತು ನಿಮ್ಮ ಮೋಕ್ಷಕ್ಕೆ ನನ್ನೇ ಕಾರಣ ಅಂತ ಪರಮಾತ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ.